ಡಯಾಬಿಟಿಸ್ ಅಲ್ಲಿ ಡ್ರೈ ಫ್ರೂಟ್ಸ್ ತಿನ್ನಬಹುದಾ? ಕಾಮನ್ಲಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಕೇಳ್ತಾರೆ. ಖಂಡಿತ ತಿನ್ಬಹುದು, ಆದರೆ ಒನ್ಸ್ ಅಗೈನ್ ಪೋರ್ಷನ್ ಕಂಟ್ರೋಲು ಮತ್ತೆ ಯಾವ ಡ್ರೈ ಫ್ರೂಟ್ಸ್ ತಿನ್ಬೇಕು, ಯಾವ ತಿನ್ನಬಾರ್ದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಅಲ್ಲಿ ಆಲ್ಮಂಡ್ ಅಂದ್ರೆ ಬಾದಾಮಿ, ಇದನ್ನ ಉಪಯೋಗಿಸಬಹುದು. ಮತ್ತೆ ಪಿಸ್ತಾ ಇದನ್ನ ಸಹ ಉಪಯೋಗಿಸಬಹುದು. ವಾಲ್ನಟ್ ಇದನ್ನ ಸಹ ಉಪಯೋಗಿಸಬಹುದು. ಮತ್ತೆ ಹೇಸಲ್ ನಟ್ ಇದನ್ನು ಉಪಯೋಗಿಸಬಹುದು. ಕ್ಯಾಶ್ಯೂ ಲಿಮಿಟೆಡ್ ಆಗಿ ಉಪಯೋಗಿಸಬಹುದು. ಇದರಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲಗಿನ್ನ ಬೆಸ್ಟ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ ಅಂತ ಕರಿಯಕ್ ಆಗಲ್ಲ ಇದು, ಆದ್ರೆ ನಮ್ಮ ಕಡಲೆಕಾಯಿ ಪೀನಟ್ ಇದನ್ನ ಉಪಯೋಗಿಸಬಹುದು. ಮತ್ತೆ ಕೆಲವು ಮಿತವಾಗಿ ಅಥವಾ ಉಪಯೋಗಿಸದೇ ಇರೋದು ಒಳ್ಳೇದು. ಒಂದು ಖರ್ಜೂರ, ಎರಡನೇದು ದ್ರಾಕ್ಷಿ ಅಂದ್ರೆ ಕಿಸ್ಮಿಸ್ಸು. ಇದು ತುಂಬಾ ಸ್ವೀಟ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ಅಂಜೂರ, ಇದನ್ನು ಮಿತವಾಗಿ ಉಪಯೋಗಿಸ್ಬೇಕು. ಮತ್ತೆ ಫಿಕ್ಸು ಇದನ್ನು ಸಹ ಮಿತವಾಗಿ ಉಪಯೋಗಿಸ್ಬೇಕು. ಈಗ ಯಾವಾಗ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು ಅದು ಇಂಪಾರ್ಟೆಂಟ್. ಬಾದಾಮಿ ತಗೊಂಡ್ರೆ 5-6 ಉಪಯೋಗಿಸ್ಬೋದು. ವಾಲ್ನಟ್ ಅಕ್ರೋಟು ಇದನ್ನ 2-3 ಉಪಯೋಗಿಸ್ಬಹುದು. ಪಿಸ್ತಾನ 5-6 ಉಪಯೋಗಿಸಬಹುದು. ಆಮೇಲೆ ಯಾವಾಗ್ಲೂ ಒಂದ್ಸರಿಗೆ 20 to 30 ಗ್ರಾಮ್ಸ್ ಮೇಲೆ ತಗೋಬಾರ್ದು. ಇವೆಲ್ಲ ಹೈ ಕ್ಯಾಲರೀಸ್, 550 to 650 ಕ್ಯಾಲೋರೀಸ್ ಪರ್ 100 ಗ್ರಾಮ್ ಕೊಡುತ್ತೆ. ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಯಾವಾಗ ಉಪಯೋಗಿಸ್ಬೇಕು ಅಂದ್ರೆ ಮಿಡ್ ಮಾರ್ನಿಂಗ್ ಅಥವಾ ಮಿಡ್ ಈವ್ನಿಂಗ್ ಸ್ನಾಕ್ಸ್ ಆಗಿ ಉಪಯೋಗಿಸಬಹುದು. ಮತ್ತೆ ಇದನ್ನ ನಾವು ಒಂದು ಹಿಡಿ ತುಂಬಾ ಸುಮ್ಮನೆ ರಾತ್ರಿ ಕುತ್ಕೊಂಡು ಟಿವಿ ನೋಡ್ತಾ ಬಾಯಲ್ಲಿ ಹಿಂಗ್ ಆಗ್ತಾ ಇದ್ರೆ ತಪ್ಪು. ಜಾಸ್ತಿ ಕ್ವಾಂಟಿಟಿ ಉಪಯೋಗಿಸಬಾರ್ದು. ಜ್ಯೂಸ್ ಜೊತೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಪ್ರೋಟೀನ್ ಜೊತೆ ಪೇರ್ ಮಾಡಿದ್ರೆ ತುಂಬಾ ಒಳ್ಳೇದು. ಡ್ರೈ ಫ್ರೂಟ್ಸ್ ಅಲ್ಲಿ ಪ್ರೋಟೀನ್ಸ್, ಐರನ್, ಮೆಗ್ನೀಷಿಯಮ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಫೈಬರ್ಸ್ ಎಲ್ಲ ಜಾಸ್ತಿ ನೋಡಿ ಮಿತವಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗುದಿಲ್ಲ.